ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಂದ ಗೋಕುಲ ಬುಧವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಬುಧವಾರದ ಸಂಚಿಕೆಯಲ್ಲಿ ಮೊದಲಿಗೆ ಪ್ರಿಯಾ ನಂದನ ಮೊಬೈಲ್ ತಗೊಂಡು ಫಿಲ್ಮಿಗೆ ಹೋಗಲಿಕ್ಕೆ ಅಂತ ಟಿಕೆಟ್ ಬುಕ್ ಮಾಡಿರ್ತಾಳೆ. ಜೊತೆಗೆ ಪಾಪ್ಕಾರ್ನ್ ಅದು ಇದು ಅಂತ 1700 ರೂಪಾಯಿ ಖರ್ಚು ಮಾಡಿರ್ತಾಳೆ. ಇದನ್ನು ನೋಡಿ ಗಿರಿಜಾ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ತನ್ನ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಾ ತಾನು ಹಾಗೂ ತನ್ನ ಗಂಡ ಫಿಲ್ಮಿಗೆ ಹೋಗಬೇಕಾದ್ರೆ ಎಷ್ಟು ಖರ್ಚಾಗಿತ್ತು ಅನ್ನೋದನ್ನೆಲ್ಲ ಲೆಕ್ಕ ಮಾಡ್ಕೋತಾ ಇರ್ತಾಳೆ. ಅದೇ ಟೈಮ್ಗೆ ಮೀನಾ ಹಾಗೂ ಅಮೂಲ್ಯ ಇಬ್ಬರು ಅಲ್ಲಿಗೆ ಬರ್ತಾರೆ. ಹಾಗೆ ಮೀನಾ, ಅತ್ತೆ ಏನು ಲೆಕ್ಕ ಹಾಕ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ಗಿರಿಜಾ, ಏನು ಗೊತ್ತಾ ಮೀನಾ, ನಿಮ್ಮ ಮಾವ ನನ್ನ ಮೊದಲನೇ ಸಲ ಪಿಕ್ಚರ್ಗೆ ಕರ್ಕೊಂಡು ಹೋಗಿದ್ರು. ಅದು ಅಣ್ಣವರ ಪಿಕ್ಚರ್ಗೆ. ಆವಾಗ ಬಸ್ ಚಾರ್ಜ್, ಕಾಫಿ, ತಿಂಡಿ ಎಲ್ಲ ಸೇರಿ ಬರೀ 39 ರೂಪಾಯಿ ಆಗಿತ್ತು ಕಣೆ ಅಂತ ಹೇಳ್ತಾ, ಆದರೆ ಈಗಿನ ಕಾಲದಲ್ಲಿ ನೋಡು, ಬರೀ 2 ಸಿನಿಮಾ ಟಿಕೆಟ್ಗೆ 1700 ರೂಪಾಯಿ ಆಗಿದೆ. ಅದರಲ್ಲಿ 1 ಗ್ರಾಮ್ ಚಿನ್ನನೇ ತಗೊಳ್ಬೋದಿತ್ತು ಅಂತ ಬೇಜಾರಿಂದ ಹೇಳ್ತಾಳೆ. ಆಗ ಮೀನಾ ತಮಾಷೆ ಮಾಡ್ತಾ, ಅತ್ತೆ ನಿಮ್ಮ ಕಾಲದಲ್ಲಿ ಅದೆಲ್ಲ ಎಂಜಾಯ್ ಮಾಡಿದ್ರಾ? ಆದರೆ ಮಾವ ಈಗ ನಮಗೆ ಮಾತ್ರ ಎಲ್ಲಿಗೂ ಹೋಗಬೇಡಿ ಅಂತ ಸ್ಟ್ರಿಕ್ಟ್ ಆರ್ಡರ್ ಮಾಡ್ತಾರೆ ಅಂತ ಹೇಳ್ತಾಳೆ. ಆಗ ಗಿರಿಜಾ, ಹೌದು ಕಣೆ, ಸುಮ್ಮನೆ ದುಡ್ಡು ದಂಡ ಆಗೋಯ್ತು ನೋಡು ಅಂತ ಬೇಜಾರು ಮಾಡ್ಕೋತಾಳೆ. ಆಗ ಅಲ್ಲಿಗೆ ಬಂದ ಅಮೂಲ್ಯ, ಅತ್ತೆ ನೀವೊಂದು ಗಮನಿಸಿದ್ರಾ? ಪ್ರಿಯಾ ಅಕ್ಕ ಮಾವನ ಹತ್ರ ನೈಸಾಗಿ ಮೊಬೈಲ್ ತಗೊಂಡು ಅದರಲ್ಲಿ ಟಿಕೆಟ್ ಬುಕ್ ಮಾಡಿ ದುಡ್ಡು ಕೊಡಿಸಿದ್ದನ್ನು ನೆನಪು ಮಾಡ್ತಾಳೆ. ಇದನ್ನು ಕೇಳಿ ಗಿರಿಜಾಗೆ ಸ್ವಲ್ಪ ಸಿಟ್ಟು ಬಂದರೂ ಕೂಡ, ನನಗಾದರೂ ಆ ದುಡ್ಡು ಕೊಟ್ಟಿದ್ರೆ 1 ವಾರ ಮನೆ ನಡೆಸ್ತಿದ್ದೆ ಅಂತ ಹೇಳ್ತಾಳೆ. ಈ ಕಡೆ ಮೀನಾ ಹಾಗೂ ಗಿರಿಜಾ ಇಬ್ಬರು ಹರಟೆ ಹೊಡಿತಾ ಕೂತಿರ್ತಾರೆ. ಅಲ್ಲಿಗೆ ಬಂದ ಅಮೂಲ್ಯ, ಅತ್ತೆ ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ವಿಷಯ ಕೇಳಲ್ಲ, ನನಗೆ ಪಾರ್ಟ್ ಟೈಮ್ ಜಾಬ್ ಮಾಡಬೇಕು ಅಂತ ಆಸೆ. ಕಾಲೇಜ್ ಬೇಗ ಮುಗಿಯೋದ್ರಿಂದ ಫ್ರೀ ಟೈಮಲ್ಲಿ ಕೆಲಸ ಮಾಡಿದರೆ ನನಗೂ ಖುಷಿ ಆಗುತ್ತೆ ಅಂತ ಹೇಳ್ತಾಳೆ. ಆಗ ಪ್ರಿಯಾ ಅಲ್ಲಿಗೆ ಬಂದು, ಅಮೂಲ್ಯ ನೀನು ಟ್ಯೂಷನ್ ಮಾಡ್ಬೋದಲ್ವಾ ಅಂತ ಪ್ರಶ್ನೆ ಮಾಡ್ತಾಳೆ. ಆಗ ತಕ್ಷಣ ಗಿರಿಜಾ, ಮೀನಾ, ಅಮೂಲ್ಯ ಇದು ಒಳ್ಳೆ ಐಡಿಯಾ ಅಂತ ಖುಷಿ ಪಡ್ತಾರೆ. ಹಾಗೆ ಮೀನಾ ಮಾತನ್ನು ಮುಂದುವರಿಸಿ, ಅಲ್ಲ ಪ್ರಿಯಾ ಅವರೇ, ನೀವು MA ಲಿಟರೇಚರ್ ಓದಿದ್ದೀರಿ, ನೀವು ಕೂಡ ಮಕ್ಕಳಿಗೆ ಟ್ಯೂಷನ್ ಮಾಡ್ಬೋದಲ್ವಾ ಅಂತ ಹೇಳ್ತಾಳೆ. ಆಗ ಪ್ರಿಯಾ, ಮೀನಾ ಅವರೇ, ನೀವ್ಯಾಕೆ ನನ್ನನ್ನು ಪ್ರಿಯಾ ಅವರೇ ಅಂತ ಕರಿತೀರಾ? ನಾನು ಈ ಮನೆ ಹಿರಿ ಸೊಸೆ, ನಿಮಗಿಂತ ವಯಸ್ಸಲ್ಲೂ ದೊಡ್ಡವಳು, ಲಕ್ಷಣವಾಗಿ ಅಕ್ಕ ಅಂತ ಕರಿಬಾರ್ದಾ? ನಾನೇನು ನಿಮಗೆ ಒತ್ತಾಯ ಮಾಡ್ತಾ ಇಲ್ಲ, ಆದರೂ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಅಂತ ಹೇಳಿ ಮಾತನ್ನು ಬದಲಿಸಿ ಅಲ್ಲಿಂದ ಬೇಗನೆ ಜಾಗ ಖಾಲಿ ಮಾಡ್ತಾಳೆ. ಅವಳ ವರ್ತನೆ ಮೀನಾ ಹಾಗೂ ಅಮೂಲ್ಯಗೆ ತುಂಬಾ ವಿಚಿತ್ರವಾಗಿ ಅನಿಸುತ್ತೆ. ಹಾಗೆ ಗಿರಿಜಾ ಕೂಡ, ಹೌದಮ್ಮ ಮೀನಾ, ಅವಳು ನಿನಗಿಂತ ದೊಡ್ಡವಳು, ಅಕ್ಕ ಅಂತಲೇ ಕರೆದು ಬಿಡು ಆಯ್ತಾ ಅಂತ ಹೇಳ್ತಾಳೆ. ಹಾಗೆ ಮೀನಾ ಕೂಡ ಸರಿ ಅತ್ತೆ ಅಂತ ಹೇಳ್ತಾಳೆ. ಹಾಗೆ ಈ ಕಡೆ ಮತ್ತೊಂದು ಸೀನಲ್ಲಿ ಪ್ರಿಯಾ ಮೂವಿಗೆ ಹೋಗ್ಲಿಕ್ಕೆ ಅಂತ ರೆಡಿ ಆಗ್ತಾ ಇರ್ತಾಳೆ. ಅಲ್ಲಿಗೆ ಬಂದ ಮಾಧವ, ಪ್ರಿಯಾ ರೆಡಿ ಆದ್ಯಾ, ಬಾ ನಿನಗೆ ನೆರಿಗೆ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿ ಪ್ರೀತಿಯಿಂದ ಸೀರೆ ನೆರಿಗೆಯನ್ನು ಸರಿಪಡಿಸ್ತಾನೆ. ಹಾಗೆ ಪ್ರಿಯಾ ತುಂಬಾ ಖುಷಿಯಿಂದ, ರೀ ಮೊದಲನೇ ಸಲ ನಿಮ್ಮ ಜೊತೆ ಸಿನಿಮಾಕ್ಕೆ ಹೋಗ್ತಾ ಇದ್ದೀನಿ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಹೇಳ್ತಾಳೆ. ಆಗ ಮಾಧವ, ಸಂಸಾರದ ಜವಾಬ್ದಾರಿಯನ್ನು ಮರೆಯದೆ ನೋಡು ಪ್ರಿಯಾ ಅಂತ ಹೇಳ್ತಾ, ಇನ್ಮೇಲೆ ನಾವು ಇಷ್ಟೊಂದು ಖರ್ಚು ಮಾಡಿ ಸಿನಿಮಾಕ್ಕೆಲ್ಲ ಹೋಗೋದು ಬೇಡ. 1700 ರೂಪಾಯಿ ಅಂದರೆ ಬಹಳ ದೊಡ್ಡ ಮೊತ್ತ. ಅದನ್ನು ದುಡಿಲಿಕ್ಕೆ ಅಪ್ಪ ದಿನವಿಡೀ ಅಂಗಡಿಯಲ್ಲಿ ಎಷ್ಟು ಕಷ್ಟಪಡ್ತಾರೆ ಅಲ್ವಾ ಎಂದು ಪ್ರೀತಿಯಿಂದಲೇ ಹೇಳ್ತಾನೆ. ಹಾಗೆ ಇಬ್ಬರು ಸಿನಿಮಾಕ್ಕೆ ಹೋಗಲಿಕ್ಕೆ ಅಂತ ಗಿರಿಜಾ, ನಂದ, ಅಮೂಲ್ಯ ಮತ್ತು ಮೀನಾ ಕುಳಿತಿದ್ದ ಜಾಗಕ್ಕೆ ಬಂದು ನಾವು ಹೋಗಿ ಬರ್ತೀವಿ ಅಂತ ಹೇಳ್ತಾರೆ. ಅಷ್ಟರಲ್ಲೇ ಪ್ರಿಯಾಗೆ ದಿಢೀರ್ನೆ ಅಡುಗೆ ಮಾಡದ ವಿಚಾರ ನೆನಪಿಗೆ ಬಂದು ಗಾಬರಿಯಾಗಿ, ಅಯ್ಯೋ ಅತ್ತೆ ಸಾರಿ, ಅಮ್ಮ ಬಂದಿದ್ರಲ್ಲ ಅವ್ರ ಜೊತೆ ಮಾತಾಡ್ತಾ ಅಡುಗೆ ಮಾಡೋದನ್ನೇ ಮರ್ತು ಬಿಟ್ಟೆ ರೀ, ಒಂದು ಅರ್ಧ ಗಂಟೆ ಟೈಮ್ ಕೊಡಿ, ನಾನು ಬೇಗ ಅಡುಗೆ ಮಾಡಿ ಬಂದುಬಿಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೊರಡ್ತಾಳೆ. ಹಾಗೆ ಗಿರಿಜಾ ಹಾಗೂ ಮೀನಾ ಇಬ್ಬರು ಅವಳನ್ನು ತಡೆದು ಸಮಾಧಾನ ಪಡಿಸ್ತಾರೆ. ಪರವಾಗಿಲ್ಲ ಪ್ರಿಯಾ, ನೀನು ಏನು ಯೋಚನೆ ಮಾಡಬೇಡ, ನಾವೆಲ್ಲ ಇದೀವಲ್ಲ, ನಾವೇ ಅಡುಗೆ ಮಾಡ್ತೀವಿ, ನೀನು ಆರಾಮಾಗಿ ಸಿನಿಮಾಕ್ಕೆ ಹೋಗ್ಬಾ ಎಂದು ಪ್ರೀತಿಯಿಂದ ಕಳಿಸ್ಕೊಡ್ತಾರೆ. ಹಾಗೆ ಈ ಕಡೆ ಸೂರ್ಯಕಾಂತ್ ಮನೆಯಲ್ಲಿ ಇಂದ್ರ ಚಂದ್ರಕಾಂತ್ ಹತ್ರ ಕಲಾವತಿ ಬಗ್ಗೆ ಕಂಪ್ಲೇಂಟ್ ಮಾಡಬೇಕು ಅಂತ ಕಾಯ್ತಿರ್ತಾಳೆ. ಕಲಾವತಿ ತನ್ನೆಲ್ಲ ಒಡವೆಗಳನ್ನು ಅಮೂಲ್ಯಗೆ ಕೊಟ್ಟಿರೋ ವಿಚಾರವನ್ನು ಚಂದ್ರಕಾಂತ್ಗೆ ಹೇಳಿ ಮನೆಯಲ್ಲಿ ದೊಡ್ಡ ರಂಪಾಟ ಮಾಡಬೇಕೆಂದು ಪ್ಲ್ಯಾನ್ ಮಾಡಿರ್ತಾಳೆ. ಹಾಗಾಗಿ ಅವಳು ಚಂದ್ರಕಾಂತ್ಗೆ ಕಾಲ್ ಮಾಡಿ ಕೂಡಲೇ ಮನೆಗೆ ಬರಲಿಕ್ಕೆ ಹೇಳ್ತಾಳೆ. ಅವನು ಗಾಬರಿ ಪಟ್ಕೊಂಡು ಮನೆಗೆ ಬರ್ತಾನೆ. ಹಾಗೆ ಇಂದ್ರ ಹತ್ರ ಬಂದು ಏನು ವಿಷಯ ಅಂತ ಪ್ರಶ್ನೆ ಮಾಡ್ತಾನೆ. ಆಗ ಇಂದ್ರ, ನಾನು ನಿಮಗೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಕಲಾವತಿ ಅಕ್ಕ ತನ್ನೆಲ್ಲ ಒಡವೆಗಳನ್ನು ಅಮೂಲ್ಯಗೆ ಕೊಟ್ಟು ಕಳಿಸಿದ್ದಾರೆ. ಅಕ್ಕ ಮತ್ತೆ ಎಲ್ಲ ಒಡವೆಗಳನ್ನು ಲಾಕರಲ್ಲಿ ಇಟ್ಟಿದ್ದೀನಿ ಅಂತ ಸುಳ್ಳು ಹೇಳಿದ್ದು ಅಂತ ಚಾಡಿ ಹೇಳ್ತಾಳೆ. ಆದರೆ ಚಂದ್ರಕಾಂತ್, ಅವಳ ಕಂತ್ರಿ ಬುದ್ಧಿ ಗೊತ್ತಿರೋದ್ರಿಂದ ಈ ವಿಷಯ ಯಾವುದೇ ಕಾರಣಕ್ಕೂ ಅಣ್ಣಂಗೆ ಗೊತ್ತಾಗಬಾರ್ದು. ನಿನ್ನ ಮನೆ ಹಾಳು ಬುದ್ಧಿ ನನಗೆ ಗೊತ್ತು. ಅತ್ತಿಗೆ ಅಮೂಲ್ಯಂಗೆ ಒಡವೆ ಕೊಟ್ಟಿದ್ದು ಅದು ಅವರಿಷ್ಟ. ಈ ಬಗ್ಗೆ ನೀನೆಲ್ಲೂ ಬಾಯಿ ಬಿಡಬಾರ್ದು. ಒಂದು ವೇಳೆ ಬಾಯಿ ಬಿಟ್ಟರೆ ಆ ಕ್ಷಣವೇ ನಿನ್ನನ್ನು ಮನೆಯಿಂದ ಹೊರಗೆ ಕಳಿಸ್ತೀನಿ ಎಂದು ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಇಂದ್ರ ತನ್ನ ಪ್ಲ್ಯಾನ್ ಎಲ್ಲ ಉಲ್ಟಾ ಆಗೋಯ್ತು ಅಂತ ಬೇಜಾರು ಮಾಡ್ಕೋತಾಳೆ. ಹಾಗೆ ಈ
ಕಡೆ ಸಿನಿಮಾ ಮುಗಿಸಿ ಮನೆಗೆ ಬಂದ ಮಾಧವ ಮತ್ತು ಪ್ರಿಯಾರನ್ನು ನೋಡಿ ನಂದ ತುಂಬಾ ಖುಷಿಯಿಂದ ಹೇಗಿತ್ತು ಸಿನಿಮಾ ಅಂತ ಕೇಳ್ತಾನೆ. ಆಗ ಮಾಧವ ಮುಜುಗರ ಪಟ್ಕೊಂಡೆ, ಅಪ್ಪ ನನಗೆ ಸಿನಿಮಾ ಅಷ್ಟೊಂದು ಇಷ್ಟವಾಗಲಿಲ್ಲ, ನಾನು ನಿದ್ದೆ ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಮೀನಾ, ಏನು ಬಾಬಾ ಸಿನಿಮಾಕ್ಕೆ ಹೋಗಿ ನಿದ್ದೆ ಮಾಡೋದಾ ಅಂತ ರೇಗಿಸ್ತಾಳೆ. ಆಗ ನಂದ ಕೂಡ ನಿದ್ದೆ ಮಾಡೋಕೆ ಅಂತ ನಾನು 1200 ರೂಪಾಯಿ ಕೊಟ್ಟು ಕಳಿಸಿದ್ದು ಎಂದು ಪ್ರಶ್ನೆ ಮಾಡ್ತಾನೆ. ಆಗ ಮಾಧವ, ನಾನು ಪಾಪ್ಕಾರ್ನ್ ಸ್ವಲ್ಪ ತಿಂದೆ, ಆದರೆ ಪ್ರಿಯಾ ಮಾತ್ರ ಎಲ್ಲವನ್ನು ಖಾಲಿ ಮಾಡಿದ್ಲು ಅಂತ ಹೇಳ್ತಾನೆ. ಹಾಗೆ ಪ್ರಿಯಾ ಕೂಡ ತುಂಬ ಖುಷಿಯಿಂದ, ಹೌದು ಮಾವ, ನಾನು ಪಾಪ್ಕಾರ್ನ್, ಕೂಲ್ ಡ್ರಿಂಕ್ಸ್ ಎಲ್ಲ ಮುಗಿಸಿ ಫುಲ್ ಸಿನಿಮಾ ನೋಡ್ಕೊಂಡು ಬಂದೆ ಅಂತ ಹೇಳ್ತಾಳೆ. ಹಾಗೆ ನಂದ ಸಿನಿಮಾ ಕತೆ ಹೇಳಿ ಅಂತ ಹೇಳಿದಾಗ ಪ್ರಿಯಾ ಅದನ್ನು ಹೇಳಲಿಕ್ಕೆ ಶುರು ಮಾಡ್ತಾಳೆ. ಏನು ಗೊತ್ತಾ ಮಾವ, ಹೀರೋಯಿನ್ ಮೊದಲು ಬೇರೆಯವರನ್ನು ಪ್ರೀತಿಸಿ ಮೋಸ ಹೋಗಿರ್ತಾಳೆ. ಆಮೇಲೆ ಹೀರೋ ತಾಯಿಯೇ ಮುಂದೆ ನಿಂತು ಅವಳಿಗೆ ಮಗನಿಂದ ತಾಳಿ ಕಟ್ಟಿಸ್ತಾರೆ. ಈ ಕತೆ ತಮ್ಮ ಮನೆಯ ಸತ್ಯಕ್ಕೆ ಹತ್ತಿರವಾಗಿದ್ದರಿಂದ ಗಿರಿಜಾ ತುಂಬಾ ಗಾಬರಿಯಾಗಿ, ಸಾಕು ನಿಲ್ಲಿಸು ಪ್ರಿಯಾ, ಕತೆ ಚೆನ್ನಾಗಿಲ್ಲ ಎಂದು ಅಲ್ಲಿಗೆ ತಡಿತಾಳೆ. ನಂದ ಕೂಡ ಇನ್ನೊಮ್ಮೆ ಇಂಥ ಸಿನಿಮಾಕ್ಕೆ ಹೋಗಬೇಡಿ ಎಂದು ಸ್ವಲ್ಪ ಬುದ್ಧಿ ಹೇಳಿ ಅಲ್ಲಿಂದ ಹೋಗ್ತಾನೆ. ಹಾಗೆ ಗಿರಿಜಾ ಮಾಧವ ಹಾಗೂ ಪ್ರಿಯಾ ಹತ್ರ, ನಿಮಗೆ ಸುಸ್ತಾಗಿದೆ, ಹೋಗಿ ರೆಸ್ಟ್ ಮಾಡಿ ಅಂತ ಹೇಳಿ ಇಬ್ಬರನ್ನು ಅಲ್ಲಿಂದ ಕಳಿಸ್ತಾಳೆ. ಆಗ ಮೀನಾ, ಅತ್ತೆ, ಸಿನಿಮಾ ಡೈರೆಕ್ಟ್ರ್ ಮೇಲೆ ಕೇಸ್ ಹಾಕಬೇಕು, ನಮ್ಮನೆ ಕತೆನೇ ಕದ್ಬಿಟ್ಟಿದ್ದಾರೆ ಅಂತ ಹೇಳಿ ತಮಾಷೆ ಮಾಡ್ತಾಳೆ. ಆಗ ಗಿರಿಜಾ, ನನಗೆ ಜೀವನೇ ಬಾಯಿಗೆ ಬಂದ ಹಾಗೆ ಆಗಿತ್ತು, ನಿನಗೆ ತಮಾಷೆ ಅಲ್ವಾ ಅಂತ ಹೇಳಿ ಮೀನಾ ಹಾಗೂ ಅಮೂಲ್ಯಗೆ ಬೈದು ಅಲ್ಲಿಂದ ಕಳಿಸ್ತಾಳೆ. ಈ ಕಡೆ ಅಮೂಲ್ಯ ಪುಸ್ತಕ ಓದ್ತಾ ಮನೆ ಹೊರಗಡೆ ಕೂತಿರ್ತಾಳೆ. ಆ ಕಡೆ ಕಲಾವತಿ ಕೂಡ ಮಾಲೆ ಕಟ್ತಾ ಮನೆ ಹೊರಗಡೆ ಮೆಟ್ಲು ಮೇಲೆ ಕೂತಿರ್ತಾಳೆ. ಅಮೂಲ್ಯ ತನ್ನ ತಾಯಿನ ನೋಡಿ ಖುಷಿಯಿಂದ ಅಲ್ಲಿ ಬಂದು, ಅಮ್ಮ, ಏನು ಗೊತ್ತಾ, ನಾನು ಸೆಮಿನಾರ್ನಲ್ಲಿ ಕಾಲೇಜಿಗೆ ಟಾಪರ್ ಬಂದಿದ್ದೀನಿ ಗೊತ್ತಾ, ಮೊದಲೆಲ್ಲ ನೀನು ಎಷ್ಟು ಖುಷಿ ಪಡ್ತಿದ್ದೆ, ನನ್ನನ್ನು ಬಂದು ಒಪ್ಕೋತಿದ್ದೆ ಅಂತ ಹೇಳ್ತಾ ಕಲಾವತಿ ಹತ್ರ ಮಾತಾಡಲಿಕ್ಕೆ ಶುರು ಮಾಡ್ತಾಳೆ. ಆಗ ಕಲಾವತಿ, ಒಂದು ವೇಳೆ ನಾನು ಇಲ್ಲೇ ಇದ್ದರೆ ಅಮೂಲ್ಯ ಹತ್ರ ಮಾತಾಡ್ಬಿಡ್ತೀನಿ ಅಂತ ಹೇಳಿ ಸುಮ್ಮನೆ ಏನೂ ಮಾತಾಡದೆ ಅಲ್ಲಿಂದ ಎದ್ದು ಹೋಗ್ತಾಳೆ. ಇದರಿಂದ ಅಮೂಲ್ಯಗೆ ತುಂಬಾ ಬೇಜಾರಾಗುತ್ತೆ. ಅವಳು ಅಳುತ್ತಾ, ಅಮ್ಮ ಪ್ಲೀಸ್ ಮಾತಾಡಮ್ಮ, ನೀನು ಯಾವಾಗ ಮಾತಾಡ್ತೀಯ ಅಂತಾದರೂ ಹೇಳು, ಅಲ್ಲಿವರೆಗೂ ನಾನು ಕಾಯ್ತೀನಿ ಅಂತ ಹೇಳ್ತಾಳೆ. ಇಲ್ಲಿಗೆ ಬುಧವಾರದ ಸಂಚಿಕೆ ಮುಗಿಯುತ್ತೆ. ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.